ಸೊ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀವಿ ಗೈಸ್, ಫಿಸಿಕಲಿ ಆ್ಯಂಡ್ ಮೆಂಟಲಿ. ಅಂದರೆ ಜಗತ್ತು ನಿಮ್ಮ ಹತ್ರ ಕಿರಿಕ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ 1000 ಸರಿ ಯೋಚನೆ ಮಾಡಬೇಕು. ನಾನು ಇವತ್ತು ನಿಮಗೆ ಈ ಥರ ರೂಲ್ಸ್ ಹೇಳ್ತಾ ಇದ್ದೀನಿ. ಅಂದರೆ ಬೇರೆಯವರು ನಮ್ಮ ಹತ್ರ ಮೋಸ ಮಾಡೋಕ್ಕಿಂತ ಮುಂಚೆ 1000 ಸರಿ ಯೋಚನೆ ಮಾಡಬೇಕು. ಸೊ ಗೈಸ್, ಬರ್ರಿ ಟಾಪಿಕ್ ಒಳಗಡೆ ಹೋಗೋಣ. ಫಿಸಿಕಲಿ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಗೈಸ್. ಏನಂದರೆ, ನೀವು ಬಸ್ಸಲ್ಲಿ ಹೋಗ್ತಾ ಇರ್ತೀರ, ನೀವು ಫುಲ್ ವೀಕು ಸಣ್ಣಕ್ಕಿರ್ತೀರ, ಬಸ್ ಫುಲ್ ತುಂಬಿರ್ತದೆ, ನೀವು ನಿಂತ್ಕೊಂಡು ಹೋಗಬೇಕು. ಅದೇ ನಿಮ್ಮ ಮುಂದೆ ಫುಲ್ಲು ಸ್ಟ್ರಾಂಗ್ ಆಗಿರೋ ಗಟ್ಟಿಗಿರೋ ನಿಂತಿರ್ತಿಲ್ಲ, ಓದ್ತಿರೋ ನಿಮ್ಮದು ಒಂದು ಮಾತಲ್ಲಿ ಜಗಳ ಆಗುತ್ತೆ ಅಂದ್ಕೊಳ್ಳಿ, ಮಾತಲ್ಲಿ ಆಗುತ್ತೆ ಅಂದ್ಕೊಳ್ಳಿ. ಅವ್ನು ನಿಮ್ಮ ಅಪೋಸಿಟ್ ಇರೋನು ಫುಲ್ ಫಿಟ್ಟಾಗಿರೋ ಒಂದು ಮೈಂಡ್ ಏನು ಹೇಳುತ್ತೆ ಗೊತ್ತಾ, ನೀವು ಫುಲ್ ಸ್ಟ್ರಾಂಗ್ ಆಗಿದೆಯಾ, ಅವ್ನು ಮುಂದೆ ಅವ್ನು ನೋಡಿ ಸೊಳ್ಳೆ ಥರ ಅವನೇ ಹೊಡೆದ್ಬಿಡು ಅನ್ನುತ್ತೆ. ಅದೇ ನಿಮ್ಮ ಮೈಂಡ್ ಏನು ಹೇಳುತ್ತೆ, ಮುಂದೆ ಅವನು ಅಷ್ಟು ಫುಲ್ ಫಿಟ್ ಆಗೋನೆ, ನಾನು ಸಣ್ಣಕ್ಕಿದ್ದೀನಿ, ಹೊಡೆದ್ರೆ ನಾನು ಇಲ್ಲೇ ಬಿದ್ದೋಗ್ತೀನಿ ಅಂತ ಅನ್ನುತ್ತೆ. ಗೈಸ್, ಏನಿಲ್ಲ ಅಂದರೂ ಪರವಾಗಿಲ್ಲ ಗೈಸ್, ನಿಮ್ಮ ಮೈಂಡಿಗೆ ಅನಿಸ್ಬೇಕು ನೀವು ಫುಲ್ಲು ಸ್ಟ್ರಾಂಗ್ ಇದ್ದೀರಿ ಅಂತ. ನಿಮ್ಮ ಮೈಂಡಿಗೆ ಅನಿಸ್ಬೇಕು. ಯಾರಿಗೆ ಏನು ಅನಿಸಿದ್ರು ಪರವಾಗಿಲ್ಲ, ನಿಮ್ಮ ಮೈಂಡಿಗೆ ಅನಿಸ್ಬೇಕು ಗೈಸ್. ನಿಮ್ಮ ಮೈಂಡಿಗೆ ಅನಿಸೋ ಅಷ್ಟಾದರೂ ನೀವು ಸ್ಟ್ರಾಂಗ್ ಆಗಿರಿ, ನಿಮ್ಮ ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಅಷ್ಟಾದರೂ ಸ್ಟ್ರಾಂಗ್ ಆಗಿರಿ ಗೈಸ್ ನೀವು. ಸೊ ಗೈಸ್, ಪಾಯಿಂಟ್ ಬಗ್ಗೆ ಹೋಗೋಣ. ಏನಂದರೆ, ಒಂದು ಪೇಜಲ್ಲಿ ನಿಮ್ಮ ಹೈಟು ಮತ್ತು ವೆಯ್ಟ್ ಬರ್ಕೊಳ್ಳಿ. ಹೈಟು ವೆಯ್ಟ್ ಬರ್ಕೊಂಡಿದ್ದ ತಕ್ಷಣ ಅದ್ರ ಬಗ್ಗೆ ರಿಸರ್ಚ್ ಮಾಡಿ. ನೀವು ಎಷ್ಟು ಕ್ಯಾಲರೀಸ್ ತಿನ್ನಬೇಕು, ಪ್ರೋಟೀನ್ ತಿನ್ನಬೇಕಂತ ಅದು ನಿಮ್ಮ ಡೈಲಿ ರೊಟೀನ್ಗೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಇಂಪಾರ್ಟೆಂಟ್ ಗೈಸ್, ಇದು ಫಿಸಿಕಲಲ್ಲಿ ಪವರ್ ಇರೋ ಪೀಪಲ್ಗೆ ಎಷ್ಟು ಮರ್ಯಾದೆ ಕೊಡ್ತಾರೋ ವೀಕ್ ಆಗಿರೋರ್ಗೆ ಅಷ್ಟು ಮರ್ಯಾದೆ ಕೊಡೋಲ್ಲ ಗೈಸ್. ಅದು ನಾನು ಹೇಳೋದ್ಕಿಂತ ಒಂದು ಆ್ಯನಿಮಿ ಇದೆ ಗೈಸ್, LOOKISM ಅನ್ನೋ ಒಂದು ಆ್ಯನಿಮಿ. ಹೋಗಿ ನೋಡಿ ಗೈಸ್, ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ನಾನು ಹೇಳೋಕ್ಕಿಂತ. ಅದು ಹೋಗಿ ನೋಡಿ ಒಂದು ಸರಿ. ಆ್ಯಂಡ್ ನೆಕ್ಸ್ಟು ಎಕ್ಸಸೈಸ್ ಗೈಸ್. ಎಕ್ಸಸೈಸ್ ಏನಿಲ್ಲ ಅಂದರೂ ಪರವಾಗಿಲ್ಲ, ದಿವಸಕ್ಕೆ 45 ಮಿನಿಟ್ಸ್ ಅದು ಎಕ್ಸಸೈಸ್ ಮಾಡಬೇಕು ಗೈಸ್. ಕಂಟಿನ್ಯೂಸ್ ಮಾಡೋಕ್ಕೆ ಹೇಳ್ತಿಲ್ಲ, ರೆಸ್ಟ್ ತೊಗೊಂಡು ಮಾಡಿ. ಆದರೆ 45 ಮಿನಿಟ್ಸ್ ಮಾಡಿದ್ದು ದಿನಕ್ಕೆ ಮಾಡಿ. ಯಾವ ಥರ ಎಕ್ಸಸೈಸ್ ಮಾಡಬೇಕು, ಹೋಮ್ವರ್ಕ್ ದಿನಕ್ಕೆ ಮಾಡಿ. ಯಾವ ಥರ ಎಕ್ಸಸೈಸ್ ಮಾಡಬೇಕು, ಹೋಮ್ವರ್ಕ್ ಇಲ್ಲಿ ಕೊಟ್ಟಿರ್ತೀನಿ ನೋಡಿ. ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ಗೈಸ್, ಮೆಂಟಲಿ ಸ್ಟ್ರಾಂಗ್ ಅಂದರೆ ಗೈಸ್, ಮೆಂಟಲಿ ಸ್ಟ್ರಾಂಗಲ್ಲಿ ಇರೋದು ಒಂದು ಪಾಯಿಂಟ್ ಗೈಸ್ ಗೊತ್ತಾ, ಎಮೋಷನ್ ಕಂಟ್ರೋಲ್ ಮಾಡಬೇಕು. ಭಯ, ಕೋಪ, ಪ್ರೀತಿ, ಆ 3 ಕಂಟ್ರೋಲಲ್ಲಿ ಇಕ್ರಿ ಗೈಸ್. ಯಾವ ಥರ ಅಂದರೆ, ಮುಂದೆ ಯಾರೇ ಇರಲಿ, ಎಷ್ಟೇ ಪ್ರಾಬ್ಲಮ್ ಬರಲಿ, ಕಣ್ಣಲ್ಲಿ ಭಯ ಕಾಣಿಸ್ಬಾರ್ದು ಗೈಸ್. ಮುಂದೆ ಯಾರೇ ಇರಲಿ, ಎಷ್ಟೇ ಪ್ರಾಬ್ಲಮ್ ಬರಲಿ, ಭಯ ಮಾತ್ರ ಕಾಣಿಸ್ಬಾರ್ದು ಗೈಸ್. ಇನ್ನೊಂದು ಗೈಸ್, ಯಾವುದೇ ವಸ್ತು ನಿಮ್ಮನ್ನ ಮೆಂಟಲಿ ಆ್ಯಂಡ್ ಫಿಸಿಕಲಿ ವೀಕ್ ಮಾಡಬಾರ್ದು. ಅಂದರೆ ಈ 3 ಟಾಪಿಕ್ನ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಒಂದು ಯೋಚನೆ, ಹ್ಯಾಬಿಟ್, ಎನ್ವಿರಾನ್ಮೆಂಟ್. ಆ 3ನ್ನ ಅಪ್ಗ್ರೇಡ್ ಮಾಡಿರಿ. ನೋಡಿ, ಎನ್ವಿರಾನ್ಮೆಂಟು ಮೇನ್ ಗೈಸ್. ನೀವು ಸರೌಂಡಿಂಗ್ ಮ್ಯಾಟರ್ಸ್ ಗೈಸ್. ನೀವು ಯಾರ ಜೊತೆ ಹೆಂಗಿರ್ತೀರೋ ನಿಮ್ಮ ಮೈಂಡ್ಸೆಟ್ ಹಂಗೆ ಇರುತ್ತೆ ಗೈಸ್. ಹ್ಯಾಬಿಟ್ ಗೈಸ್, ನೀವು ಡೈಲಿ ಏನೇ ಅದು ಸ್ಕಿಲ್ಸ್ ಕಲೀರಿ ಗೈಸ್. ಏನಿಲ್ಲ ಅಂದರೂ ಪರವಾಗಿಲ್ಲ, ಡೈಲಿ ಒಂದು ಸ್ಕಿಲ್ಸ್ ಕಲೀರಿ. ಸ್ಕಿಲ್ಸ್ ಮ್ಯಾಟ್ರ್ ಗೈಸ್. 3ನೇದು ಯೋಚನೆ ಗೈಸ್. ಏನು ಯೋಚನೆ ಮಾಡಬೇಡಿ ಗೈಸ್. ನೆಕ್ಸ್ಟು ಮೆಂಟಲಿ ಸ್ಟ್ರಾಂಗ್ ಅಂದರೆ ಗೈಸ್, ಇದೊಂದು ಹ್ಯಾಬಿಟ್ ಗೈಸ್. ಒಂದು ದಿವಸಕ್ಕೆ ಬರಲ್ಲ ಇದು. ಡಿಸಿಪ್ಲಿನ್ ಆಗಿದ್ದರೆ ದಿನ ಹ್ಯಾಬಿಟ್ ಬೆಳೀತಾ ಹೋಗುತ್ತೆ. ಡಿಸಿಪ್ಲಿನ್ ಆಗಲಿ ಅದನ್ನು ಮೇಂಟೈನ್ ಮಾಡಿದ್ರೆ ದಿನ ಹ್ಯಾಬಿಟ್ ಬೆಳೀತಾ ಹೋಗುತ್ತೆ ಗೈಸ್. ಈ ಮೈಂಡ್ಸೆಟ್ ಏನಿಲ್ಲ ಅಂದರೂ ಪರವಾಗಿಲ್ಲ ಗೈಸ್, ಇದು ಮಾಡಿ. ಇದು ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ಏನೋ ಒಂದು ಟಾಪಿಕ್ ಮಾಡ್ತದೆ. ಸ್ಟ್ರಾಂಗ್ ಪೀಪಲ್ ಸಿಚುವೇಶನ್ನ ಕಂಟ್ರೋಲ್ ಮಾಡ್ತಾರೆ. ಸಿಚುವೇಶನ್ನ ಕಂಟ್ರೋಲ್ ಮಾಡೋದು ಕಲೀರಿ. ಎಂಥದೇ ಸಿಚುವೇಶನ್ ಇರಲಿ ಗೈಸ್, ನೀವು ಕಂಟ್ರೋಲ್ ಮಾಡೋದು ಕಲಿತ್ರೆ ಎಲ್ಲ ಸಿಚುವೇಶನ್ ಹಿಂಗೆ ಹ್ಯಾಂಡಲ್ ಮಾಡ್ಬೋದು ನೀವು. ಸೊ ಗೈಸ್, ಬೈ ಗೈಸ್. ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಹೈಪ್ ಮಾಡಿ ಗೈಸ್. ನನ್ನ ವೀಡಿಯೋ ಹೈಪ್ ಮಾಡಿ ಗೈಸ್. ನೀವು ಎಷ್ಟು ಹೈಪ್ ಮಾಡ್ತೀರೋ ನನ್ನ ವೀಡಿಯೋ ಅಷ್ಟು ಚೆನ್ನಾಗಿ ಹೋಗುತ್ತೆ ಗೈಸ್. ಸೊ ಗೈಸ್, ಬೈ ಗೈಸ್.